Welcome back to our YouTube channel. ಇವತ್ತು ಅಂಕಲ್ ಎಮ್ಮಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ರೆಸಿಪಿ ಕೇಳೋಣ ಬನ್ನಿ. ಅಂಕಲ್ ಇವತ್ತು ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ. ಇವತ್ತು ಅರೇಬಿಯನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅರೇಬಿಯನ್ ಬಿರಿಯಾನಿ ನೋಡಿ ತಿನ್ನಿ ಆಮೇಲೆ ಹೇಳಿ ಆಯ್ತಾ. ನಿಮಗೋಸ್ಕರ ಬಿರಿಯಾನಿ ಕಬಾಬು ಕಬಾಬ್ ಮಾಡ್ತೀರಾ ಅಂಕಲ್? ನಿಜ ಹೇಳಿ ಅಂಕಲ್. ನಿಜ ಏನು ಮಾಡ್ತಾ ಇದ್ದೀನಿ. ಬಿರಿಯಾನಿ ಆಮೇಲೆ ಅರೇಬಿಯನ್ ಬಿರಿಯಾನಿ ಕಬಾಬು ಇಂಡಿಯನ್ ಕಬಾಬು ಆಮೇಲೆ ಚಿಕನ್ ಲಿವರ್ ಫ್ರೈ, ಪೆಪ್ಪರ್ ಫ್ರೈ. ಎಲ್ಲ ಜೋರಾಗಿದೆ ಆಯ್ತಾ. ಒಂದು 1.5 hour ಆಗುತ್ತೆ. ತಿನ್ನಿ. ಯಾಕೆ ಹೊಟ್ಟೆ ಹಸಿತಾ ಇದೆಯಾ? ಹೊಟ್ಟೆ ಹಸಿ ಆದ್ರೆ ಹೌದಾ? ಹೊಟ್ಟೆ ಹಸಿದ್ರೆ ವೈಟ್ ರೈಸ್ ಇದೆ ರೆಡಿ ಆಗಿದೆ. ಅಂಕಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಗೋಸ್ಕರ. ಎಲ್ಲರೂ ತಿಂದಾದ್ಮೇಲೆ ಇವಾಗ ಮೇಕಿಂಗ್ ವಿಡಿಯೋ ಹಾಕ್ತಿವಿ. ಇವಾಗ ಏನೇನ್ ರೆಸಿಪೀಸ್ ಹೆಂಗ್ ಮಾಡ್ತಾರೆ ಅಂಕಲ್ ಬಿರಿಯಾನಿ ಮತ್ತೆ ಕಬಾಬ್ ಏನೇನೋ ಶುದ್ಧ ಮೆನು ಎಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಮಾಡೋದು ಹೇಗೆ ರೆಸಿಪಿನ ನಾವು ತೋರಿಸ್ತೀವಿ. ತಿಂದಾದ್ಮೇಲೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ನೀವ್ ಮನೇಲಿ ಅಲ್ಲ ಅಂಕಲ್ ಯಾವ್ದು ಬರ್ತಲ್ಲ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ಬಂಡಸ್ ಮೀನು, ಇದು ಇದು ಬಂಗಡೆ ಮೀನು. ಅದು ಬಾಂಗ್ಡೆ ಮೀನಾ? ಇದು ಬಂಗಡೆ ಬಾಂಗ್ಡೆ ಹೆಂಗ್ ತೋರಿಸ್ಬೇಕು ಅಂದ್ರೆ ನೋಡು. ಅಂಕಲ್ ಮುಖ ತೋರ್ಸಿ. ಇದು ಬಾಂಗ್ಡೆ ಮೀನು. ಇದು ಸರಿ, ಮತ್ತೆ ಅದು ಇದು ಬೊಂಡಾಸ್ ಅಂತಾರೆ. ಇದನ್ನ ಚಿಲ್ಲಿ ಬೊಂಡಾಸ್ ಮೀನು ಇಂಗ್ಲಿಷ್ ಅಲ್ಲಿ ಸ್ವಿಡ್. ಆಮೇಲೆ ಇದನ್ನ ಚಿಲ್ಲಿ ಮಾಡಿದ್ರೆ ಸೂಪರ್ ಆಗಿರ್ತದೆ. ತಿಂದ್ರೆ ಬಾಯಲ್ಲಿ ನೀರು ಪರ 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 ಪರ. ನಾನ್ ಮಾತಾಡ್ತೆ. ಅದೆಂತ ಮೀನ್ ಕೊಡ್ ಮಗ. ಅದೇ ಯಾವ್ದು ಕಡೆ ಉದ್ದ ಇರೋದು ಇದು ಇದೆ ಅದು. ಅದು ಗೊತ್ತಿಲ್ಲ ಹೆಸರು. ಸಾಕೀಗ ಆಯ್ತಾ. ಕಡೆಗೆ ಮಾಡಿ ಇದಾದಾಗ ನೀನು ಮಾಡಿ ಕೊಡ್ತೇವೆ. ಒಳ್ಳೆ ಮಾಡಿ ತಿನ್ನಿ ಆಯ್ತಾ. ಈಗ ಬಂಡಾಸಲ್ಲಿ ಚಿಲ್ಲಿ ಮಾಡ್ತೇವೆ, ಬಾಂಗ್ಡಾದಲ್ಲಿ ಫ್ರೈ ಒಳ್ಳೆ ಮಾಡಿ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡಿ. ಇದ್ಯಾವ್ದೆ ಅದು ಗೊತ್ತಿಲ್ಲ. ಕಲ್ಚ್ ಅಂತಾರೆ. ಅದು ಫ್ರೈ ಮಾಡಿದ್ರೆ ಒಳ್ಳೆ ಸೂಪರ್ ಆಗಿರ್ತದೆ. ಇವತ್ತು ಫ್ರೈ ಮಾಡ್ತಾ ಇದೀವಿ. ಓಕೆ, ಚಿಕನ್ ಬಿರಿಯಾನಿ ಕಡೆಗೆ ಫಿಶ್ ಚಿಲ್ಲಿ ಆಮೇಲೆ ಫ್ರೈ ಇರ್ತದೆ. ಬಂಗಡೆ ಸಾರು ಇರ್ತದೆ ಆಯ್ತಾ. ಒಳ್ಳೆ ಮಾಡಿ ತಿನ್ನುವ, ಗಮ್ಮತ್ ಮಾಡುವ. ಕಡೆಗೆ ಮಂಗಳೂರಿಗೆ ಬಂದ್ಮೇಲೆ ಫಿಶ್ ತಿಂದ ಇದ್ರೆ ಆಗುತ್ತಾ ಹೇಳಿ ಎಲ್ಲಾರು? ಅಂಕಲ್ ಇವಾಗ ಏನೇನ್ ಮಾಡ್ತಾ ಇದ್ದೀರಾ? ಬಿರಿಯಾನಿ ಅರೇಬಿಯನ್ ಬಿರಿಯಾನಿ. ಇವಾಗ ಏನೇನ್ ಹಾಕಿದ್ದೀರಾ? ಈಗ ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ ಫಸ್ಟ್ ಹಾಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಒಳ್ಳೆ ಕೆಂಪು ಫ್ರೈ ಆಗಬೇಕಾಯ್ತಾ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಆಗಿಲ್ಲ ಕಣೆ ಇನ್ನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರ ಕಣ್ಣಿಗೆ ಆಯ್ತಾಯ್ತು, ಇನ್ನ ಆಗ್ಬೇಕಂತೆ. ಆಗುವಾಗಲೂ ಫ್ರೈ ಮಾಡ್ಬೇಕಂತ ಅಂತಾರೆ. ಆಗೋವರೆಗೂ ಫ್ರೈ ಮಾಡ್ಬೇಕಂತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ.
ಆಯಿತಾ. ಆಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೊಟೊ, ಆಯಿತಾ. ಫ್ರೈ ಆಗ್ಬೇಕಾ? ಒಳ್ಳೆ ಫ್ರೈ ಆದಮೇಲೆ ಟೊಮೊಟೊ ಹಾಕಿ. ಟೊಮೊಟೊ ಒಳ್ಳೆ ಗ್ರೇವಿ ಬಿಟ್ಮೇಲೆ ಮಸಾಲೆ ಹೇಳ್ತೀನಿ, ಆಮೇಲೆ ಹಾಕೋಣ. ಎಷ್ಟು ಟೊಮೆಟೊ ಹಾಕಿದ್ದೀರಾ ಅಂತ? ಒಂದು 3/4 kg ಟೊಮೊಟೊ. ಈಗ 4 kg ಚಿಕನ್. 4 kg ಚಿಕನಿಗೆ 3/4 kg ಟೊಮ್ಯಾಟೊ ಮಾಡ್ತಿರೋದ್ರೆ ನೀನ್ ಏನ್ ಸಾಹಸ ಮಾಡ್ತಾ ಇದ್ಯಾ? ಕಳ್ಸು ಅಂದ್ರು, ತಿರುಗ್ಸು ಅಂದ್ರು, ತಿರುಗಿಸ್ತಾ ಇದೀನಿ. ಹೋಗಿಂದಕ್ಕೆ ಬಿರಿಯಾನಿ ಅಂಕಲ್ ಇವಾಗ ಬಿರಿಯಾನಿ ಮಸಾಲಾ, ಚಿಕನ್ ಮಸಾಲಾ ಹಾಗೂ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಾ ಇದ್ದಾರೆ. ಈಗ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲೆ ಪೌಡರ್, ಚಿಕನ್ ಪೌಡರ್ ಹಾಗೂ ಬಿರಿಯಾನಿ ಮಸಾಲಾ. ಬಿರಿಯಾನಿ ಮಸಾಲೆ. ಎಮ್ಮಿ ಎಮ್ಮಿ ಟೇಸ್ಟಿ ಟೇಸ್ಟಿ ಬೀಚಿಗೆ ಹೋಗ್ತಾ ಇದ್ದೀವಿ. ಕಮ್ ಆನ್ ನಮ್ಮ ಜೊತೆ. Let's go. ಇವಾಗ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ನಾವು ನಿಮ್ಮ ಅಭಿಮಾನಿ ಅಕ್ಕ. ಅಲ್ಲಿ ಗಾಂಧಿ ಕರ್ಕೊಂಬರ್ಬಾರ್ದಿತ್ತು ಕಣೆ, ಮಾನ ಮರಿ ತೆಗಿತೊಳಿದಲ್ಲ. ಬೆಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ನೀರಿಲ್ಲ. ಅಂಕಲ್ ಇವಾಗ ನಾವು ಎಲ್ಲಿ ಬಂದಿದ್ದೀವಿ? ಮಲ್ಪೆ ಮಲ್ಪೆಗೆ ಬಂದು ನಿಮ್ಗೆ ಏನ್ ಅನಿಸ್ತಾ ಇದೆ? ಮಲ್ಪೆಗೆ ಬಂದು ನೀವೆಲ್ಲ ಬಂದಿರೋದ್ರಿಂದ ಖುಷಿ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡ್ಲಿಕ್ಕಿದೆ. ಬೀಚಲ್ಲಿ ಆಟ ಆಡಿದ್ವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು ಇವಾಗ ಇಲ್ಲೆಲ್ಲ ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ್ ಬಂದಿದ್ದೀವಿ, ಎಂಜಾಯ್ ಮಾಡೋಣ. ವೀಕ್ಷಕರಿಗೆ ನೀವು ಏನಂತ ಹೇಳ್ತೀರಾ? ಏನೇ ಮಿಸ್ ಆದ್ರೂ ಮಲ್ಪೆ ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಎಲ್ಲರೂ ಮಲ್ಪೆಗೆ ಬನ್ನಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಫ್ರೀಕ್ ಔಟ್. ಇವಾಗ ನಾವು ಗೋಲಾ ತಿನ್ನಕ್ಕೆ ಗೋಲಾ ಶಾಪಿಗೆ ಬಂದಿದ್ದೀವಿ. ಗೈಸ್ ನಾವು ಗೋಲಿ ಸೋಡಾ ತಿನ್ಕೊಂಡು ಗೈಸ್ ಗೋಲಿ ಸೋಡಾ ತಗೊಳ್ಳಿ. ಅದಕ್ಕೆ 60. ಚೆನ್ನಾಗಿದ್ಯಾ ಕಾವ್ಯ? ಬಿಲ್ ನೀನೇ ಪೇ ಮಾಡು. ಗೋಲಿ ಸೋಡಾ ಬೀಚಿನಲ್ಲಿ ಆದಿ ಅವರು ಸರ್ವರ್ ಕೆಲಸ ಮಾಡ್ತಾ ಇದ್ದಾರೆ ಈ ಅಂಗಡಿಯಲ್ಲಿ. ಪರ್ಮನೆಂಟ್ ಆಗಿ ಇಲ್ಲೇ ಉಳಿಸೋ ಪ್ಲಾನ್ ಇದೆ, ಅದಕ್ಕೆ ಇಲ್ಲೇ ಉಳಿಸ್ತೀವಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು, ಉಳಿಸ್ತೀವಿ ಇಲ್ಲೇ. ಗೋಲಿ ಸೋಡಾ ಏನಂದ್ರೆ ಖುಷಿ ವಿಚಾರ, ಈಗ ದುಡ್ಡಿಲ್ಲ, ಕಾಲೆಲ್ಲ ಇಟ್ಟು ಹೋಗೋದು. ನನ್ನ ಕಿಡ್ನಿ ಮಾಡಿ ಕೊಡೋದು. ಆದಿ ಇಲ್ಲಿ ನೋಡಿ, ಆದಿ ಪೊಟ್ಯಾಟೊ ಟೋಸ್ಟ್ ತಿಂತ ಇದ್ದಾರೆ. ಆದಿ ಈ ರೀತಿ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಅವಳು ತಿನ್ಸ್ಕೊಂಬಿಟ್ಟು ಅಂತೋಳೆ. ಕಾವ್ಯ ಸ್ಪೀಕರೇ ತಂದೆ, ಮೈಕೆ ತಂದೆ ಮರ್ತೋಯ್ತು. ಮಲ್ಪೆ ಮುಗಿಸಿ ಬಿರಿಯಾನಿ ತಿಂದು ಇವಾಗ ಆದಿ ಅವರ ಮಮ್ಮಿ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲಿ ಒಂದು ಫೋಟೋ ಸಿಕ್ಕಿದೆ, ಅದು ನಾನೇ. ನೋಡಿ ಎಷ್ಟು ಗಬ್ಬಾಗಿ ಅಲ್ವಾ? ನಾಟ್ ನೈಸ್. ಬರ್ತೀವಿ ಈಗ ನಾವು ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಹೆವಿ ಬ್ಯಾಟಿಂಗ್, ಮಧ್ಯಾಹ್ನ ಬಿರಿಯಾನಿ, ಇವಾಗ ಫುಲ್ ಚಿಕನ್ ಗಮ್ಮತ್ತು ಮಾಡುವ.
ಮಾಡುವ ಗಮ್ಮತ್ ಮಾಡುವ ವೇಟಿಂಗ್. ನನ್ನ ಬಿಟ್ಟು ಯಾವಾಗ ವಿಡಿಯೋ ಮಾಡ್ತಾರೆ ಇವರು? ಆದಿ ಫುಲ್ ಬಿಸಿ ಮ್ಯಾನ್ ಕ್ಯಾನಾಟ್ ಬಿ ರಿವೀಲ್ಡ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲ ನೋಡಿ, ಬಿರಿಯಾನಿನ ನನ್ನ ಹೆಸರಲ್ಲೇ ಒಂದು ಅಂಗಡಿ ಮಾಡ್ತಾ ಇದ್ದಾರೆ. ಅದೇ ಆದಿ ಫಾಸ್ಟ್ ಫುಡ್. ಯಾರು ಬಂದ್ರು ಫ್ರೀ ಆದಿ ಅಂತ ಹೆಸರು ಹೇಳಿ. ಕೂಪನ್ ಕೋಡ್ ಆದಿ ಅಂತ ಅದಿತಿ. ಇದು ಆದಿ ಅವರ ಅಂಗಡಿ. ಉಡುಪಿಗೆ ಬಂದು ಎಷ್ಟು ಶೆಕೆ ಆಗ್ತದೆ ಅಂದ್ರೆ, ಉಡುಪಿ, ದಿಸ್ ಇಸ್ ಗರಡಿ ಮಜಲ್. ನಾನೀಗ ಕೊಡ್ತೀನಿ. ಗರಡಿ ಮಜಲಿಗೆ ಬಂದು ಎಷ್ಟು ಶೆಕೆ ಆಗ್ತದೆ. ಅಲ್ಲಿಂದ ಶೆಕೆ ಇಲ್ಲಪ್ಪ, ಅಂತಾನೆ. ಇದು ಆಕ್ಚುಲಿ ಚೆನ್ನಾಗಿ. ಈಗ ಉಟ್ಲರಿ ಅಲ್ಲ, ಇಂಥ ತಿಂಡಿ ಕೋತಿಗಳನ್ನ ನೀವು ಎಲ್ಲೂ ನೋಡಿರಕ್ಕೆ ಸಾಧ್ಯ ಇವಳು ಇಲ್ಲ. ಜ್ಯೂಸ್ ತಗೋ ಅಂದ್ರೆ ಅಲ್ಲಿ ನೋಡಿದ್ರೆ ಚಾಕ್ಲೇಟ್ ಸ್ನೀಕರ್ಸ್. ಅಂಕಲ್ ಇದು 3 ಮಣ್ಣು ಕೊಡೆ, ನಾನು ಜ್ಯೂಸ್ ಕೊಡೆ. ನಿಮ್ದು ಬೇಡ, ನಿಮ್ದು ಬೇರೆ. ನಮ್ದು ಗೋಲಿ ಸೋಡಾ ಬಾಟಲಿ ಟಂಗರ್ ಕಮ್ಮ. ಈಗ ಬಂದ ಜಿಂಜರ್ ಕುಡ್ದೆ ಕಾವ್ಯನ್ ಮದ್ವೆಗ ಹುಡ್ಗ ಹೋಗ್ಬಿಟ್ಟ ಕಣೆ. ಜಿಂಜರ್ ಕುಡ್ದೆ ಮೂಗಿಗೆ ಏರ್ಬಿಡ್ತು. ಕಾಳು ಬೈಕ್ ಒಂದು ಕೊಟ್ಲು ಅನ್ಸುತ್ತೆ. ಅದೇ ಇದು ಏನ್ ಕುಡಿದ್ರು ಕೇಳ್ತಾ ಇವ್ಳು ನಾಯಿ ಅಂತ. ಯಾಕಂದ್ರೆ ಕೊಡ್ತೀನಿ ಅಂತ ಅನ್ಕೊಳ್ಳೇಬೇಡ. ಏನು ಕೇಳು, ನಂಗೆ ಬೇಡ, ನಾನು ಸ್ಪ್ರೈಟ್ ಕುಡಿಯಲ್ಲ. ಸ್ಪ್ರೈಟ್ ಕುಡಿಯಲ್ಲ ಅಂದ್ಬಿಟ್ಟು ಒಂದಲದಲ್ಲಿ ನಮ್ಮ ಅಪ್ಪನ ಮನೇಲಿ ಅಲ್ಲ, ಇಷ್ಟಿಷ್ಟು ಲೋಟದಲ್ಲಿ ಕುಡಿದು ಅದೇ ಇವಳು ಸ್ಪ್ರೈಟ್ ಕುಡಿಯಲ್ಲ ಅಂತ ಒಂದಲದಲ್ಲಿ ಕುಡಿದಿದ್ದಾನೆ ಅವಳು. ಅದು ಸ್ವಲ್ಪ ಸುಳ್ಳು ತಟ್ಟಿ ಆಮೇಲೆ ಇಲ್ಲಿ ಇಷ್ಟು ದೊಡ್ಡ ಲೋಟ ನಿಮಿಷ ಏನಂದ್ರೆ ಅಲ್ಲಿ ಸುಮ್ಮನೆ ಫ್ರಿಜ್ಜಲ್ಲಿ ಇತ್ತು, ನಾವು ಯಾರು ಕೇಳೇ ಇಲ್ಲ. ತಗೊಂಡು ಬೇಕಾದ ಸ್ಪ್ರೈಟ್ ಅಂತ ಕೊಟ್ಕೊಂಡು ನಾವು ಬೇಡ ಹೋಗಿ ಅಂತ ಹೇಳಿದ್ರೆ ಪಾಪ ಮಕ್ಕಳು ಬೇಸಿಗೆಯಿಂದ ಇವಳು ಆಂಟಿ ಇರ್ತಾರೆ ಅಂತ. ಇವಳು ಆಂಟಿ. ಪಾಪ ಮಕ್ಕಳು ಅಂತ ಅಲ್ಲ, ಅವಳು ಇವಳು ಆಂಟಿ. ನಮ್ಮ ನೆಪ ಇಟ್ಕೊಂಡು ಅವಳು ಕುಡಿಯೋಕ್ಕೆ ಅಂತ ತಗೊಂಡ್ಬಂದ್ಲು. ಕಾವ್ಯ ನೀರಾ ಕುಡಿತಾಳೆ. ನೀರಾ ಇಲ್ಲ, ಕಾವ್ಯ ಏನಂದ್ರೆ ಯಾವಾಗಲೂ ಎಣ್ಣೆ ಕುಡಿತಾ ಇದ್ರೆ ನೀರು ಹಾಕೊಳ್ತಾ ಕುಡಿತಾಳೆ. ಅದಕ್ಕೆ ಇವತ್ತಿನ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಯಿತು. ಸೈನಿಂಗ್ ಆಫ್ ಆದಿಕಾವ್ಯ ವ್ಲಾಗ್ಸ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. Until next time, stay tuned, keep watching. Thank you.